ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಈ ಒಂದು 2020ರಲ್ಲಿ ಐ ಟಿ ಜಾಬನ್ನು ಯಾವ ರೀತಿ ತೊಗೊಳ್ಬೇಕು? ಯಾಕೆಂತಂದರೆ ತುಂಬ ಜನರು ಈ ಒಂದು ಇಂಜಿನಿಯರಿಂಗ್ ಮುಗಿಸಿ ಆಗಿರ್ಬೋದು ಅಥವಾ BCA MCA ಸೊ ಈ ರೀತಿ ಟೆಕ್ನಿಕಲ್ ಕೋರ್ಸ್ಗಳನ್ನು ಮುಗಿಸಿ ತುಂಬಾ ಜಾಬ್ಸನ್ನು ಹುಡುಕ್ತಾ ಇದ್ದಾರೆ. ಹಾಗೂ ಲಿಂಕ್ಡ್ಇನಲ್ಲೂ ಕೂಡ ತುಂಬಾ ಮೆಸೇಜಸ್ಗಳನ್ನು ನಾನು ಕೇಳ್ಪಟ್ಟಿದ್ದೀನಿ. ಸೊ ಹೀಗಾಗಿ ಈ ಒಂದು 2020ರಲ್ಲಿ ಯಾವ ರೀತಿ ಜಾಬನ್ನು ತೆಗೆದುಕೊಳ್ಬೇಕು, ಸೊ ಯಾವ್ಯಾವ ಸ್ಟೆಪ್ಸನ್ನು ನಾವು ಫಾಲೋ ಮಾಡಬೇಕು, ಸೊ ಹೋಪ್ಸನ್ನು ಯಾಕೆ ಬಿಡಬಾರ್ದು, ವ್ಯಾಕೆನ್ಸೀಸ್ಗಳು ಇಲ್ಲ ಅನ್ನುವಂಥ ಮಾತುಗಳು ಕೂಡ ತುಂಬಾ ಕೇಳಿಬರ್ತಾ ಇವೆ. ಆದರೆ ವ್ಯಾಕೆನ್ಸೀಸ್ ಇದ್ದಾವೆ, ಯಾವ ರೀತಿ ಇದ್ದಾವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ನನ್ನ ಒಂದು ಜಾಬ್ ಬಂದು 2022ರಲ್ಲಿ ನಾನು ತೊಗೊಂಡಿದ್ದು. ನಾನು ಫ್ರೆಷರ್ಸ್ ಆಗಿ ಕೂಡ ಅಪ್ಲೈ ಮಾಡ್ತಾ ಇದ್ದೆ. ಸೊ ಆ ಒಂದು ಟೈಮ್ನಲ್ಲಿ ಕೋವಿಡ್ ಎರಾ ಇರೋದ್ರಿಂದ ಕೋವಿಡ್ ಟೈಮಲ್ಲಿ ತುಂಬಾ ವೇಕೆನ್ಸೀಸ್ಗಳು ಓಪನ್ ಇತ್ತು. ಯಾಕಂತಂದರೆ ತುಂಬಾ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ಗಳು, ಸೊ ಎಲ್ಲ ವರ್ಕ್ ಕೂಡ ಆನ್ಲೈನಲ್ಲೇ ನಡೀತಿರೋದ್ರಿಂದ ತುಂಬಾ ಒಂದು ಐ ಟಿ ಜಾಬ್ಸ್ಗಳು ಆ ಒಂದು ಟೈಮ್ನಲ್ಲಿ ನನಗೆ ಬಂದಿತ್ತು. ಸೊ ಆ ಒಂದು ಟೈಮ್ನಲ್ಲಿ ನಾನು ಅಪ್ಲೈ ಮಾಡಿ ಜಾಬನ್ನು ತೆಗೆದುಕೊಂಡೆ. ಸೊ ಆ ಒಂದು ಟೈಮ್ನಲ್ಲಿ ನಾನು ಯಾವ್ಯಾವ ಮಿಸ್ಟೇಕ್ಸನ್ನು ಮಾಡಿದೆ ಅಂತಂದರೆ, ಸ್ಟಾರ್ಟಿಂಗಲ್ಲಿ ನನ್ನ ಒಂದು ಬ್ಯಾಕ್ಗ್ರೌಂಡ್ ಬಂದು EEE ಅಂದರೆ ಎಲೆಕ್ಟ್ರಿಕಲ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಸೊ ಈ ಒಂದು ಎಲೆಕ್ಟ್ರಿಕಲ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಕೋರ್ಸನ್ನು ಮಾಡಿ ನಾನು ಐ ಟಿ ಜಾಬ್ಗೆ ಯಾವ ರೀತಿ ಹೋಗಬೇಕು, ಯಾಕೆಂದರೆ ನಾವು ತುಂಬಾ ಕೋರ್ಸ್ ಸಬ್ಜೆಕ್ಟ್ಸ್ಗಳನ್ನು ಕಲ್ತಿರ್ತೀವಿ. ಯಾವುದೇ ರೀತಿಯ ಕೋರ್ಸಸ್ಗಳನ್ನಾಗಿರ್ಬೋದು, ಈ ಒಂದು ಐ ಟಿಗೆ ಸಂಬಂಧಪಟ್ಟಿರುವಂಥ ಲ್ಯಾಂಗ್ವೇಜಸ್ಗಳಾಗಿರ್ಬೋದು, ಸ್ಕಿಲ್ಸ್ಗಳಾಗಿರ್ಬೋದು, ಯಾವುದನ್ನು ನಾವು ಕೂಡ ತುಂಬಾ ಒಂದು ತೊಗೊಂಡಿರಲ್ಲ. ಕೋರ್ಸ್ ಸಬ್ಜೆಕ್ಟ್ಗಳನ್ನೇ ನಾವು ಜಾಸ್ತಿ ಓದಿರ್ತೀವಿ. ಸೊ ಹೀಗಾಗಿ ನಾನು ಯಾವ ರೀತಿ ಫ್ರೆಷರ್ಸ್ ಜಾಬನ್ನು ತೆಗೆದುಕೊಂಡೆ ಅಂತಂದರೆ, ನಾನು ನಮ್ಮ ಒಂದು ಕಾಲೇಜಿನ ಕ್ಯಾಂಪಸ್ ಇಂಟರ್ವ್ಯೂಸ್ಗಳನ್ನು ಅಟೆಂಡ್ ಮಾಡ್ತಿದ್ದೆ. ಅಲ್ಲೂ ಕೂಡ ತುಂಬಾ ರಿಜೆಕ್ಷನ್ಸ್ಗಳನ್ನು ನಾನು ಕೂಡ ಫೇಸ್ ಮಾಡಿದ್ದೀನಿ. ಅದಾದ ನಂತರ ಆಫ್ಲೈನ್ ಇಂಟರ್ವ್ಯೂಸ್ ಲೈಕ್ ಇದರಲ್ಲಿ ಲಿಂಕ್ಡ್ಇನ್ ಆಗಿರ್ಬೋದು, Naukri.com ಆಗಿರ್ಬೋದು, ಅದರಲ್ಲೂ ಕೂಡ ನಾನು ಅಪ್ಲೈ ಮಾಡ್ತಾನೇ ಇದ್ದೆ. ಆದರೆ ನನ್ನ ಒಂದು ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ನಾನು ಪ್ರಿಪೇರ್ ಯಾವ ರೀತಿ ಆಗ್ತಿದ್ದೆ ಅಂತಂದರೆ, ಈ ಒಂದು C++, ಜಾವಾ, ಸೊ ಈ ರೀತಿಯ ಲ್ಯಾಂಗ್ವೇಜಸ್ಗಳೇನಿರುತ್ತೆ ಅದರಲ್ಲಿ ಬೇಸಿಕ್ಲಿ ನಾನು ಸ್ಟ್ರಿಂಗ್ಸ್ ಅಂತ ಬರುತ್ತೆ, ಆನಂತರ ಎರೇಸ್ ಅಂತ ಬರುತ್ತೆ, ಆಬ್ಜೆಕ್ಟ್ಸ್ ಅಂತ ಬರುತ್ತೆ ಜಾವಾ ಸ್ಕ್ರಿಪ್ಟಲ್ಲಿ. ಸೊ ಈ ರೀತಿ ಆ ಒಂದೊಂದು ಟಾಪಿಕ್ ಮೇಲೆ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತಿದ್ದೆ. ಸೊ ನನ್ನ ಒಂದು ಇಂಟರ್ವ್ಯೂನಲ್ಲಿ ಫಸ್ಟ್ ರೌಂಡ್ ಆ್ಯಪ್ಟಿಟ್ಯೂಡ್ ರೌಂಡ್ ಅಂತ ಇರುತ್ತೆ. ಸೊ ಅದರಲ್ಲಿ ಪ್ರಾಬ್ಲಮ್ಸ್ ಅಂದರೆ ಈಗ ಏಜಸ್ ಮೇಲೆ, ಪರ್ಸಂಟೇಜ್ ಮೇಲೆ ಆ್ಯಪ್ಟಿಟ್ಯೂಡ್ಸ್ ನಿಮಗೆ ಇಂಟರ್ನೆಟಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ. ಇವಾಗಂತೂ ChatGPT ಇದೆ, ಅದರಲ್ಲಿ ನೀವು ಜಸ್ಟ್ ಸಂಬಂಧಪಟ್ಟಂತಹ ಒಂದು ಫಾರ್ ಎಕ್ಸಾಂಪಲ್ ಏಜಸ್ ಮೇಲೆ ಪ್ರಾಬ್ಲಮ್ಸ್ ಕೇಳಿದ್ರೆ ಅದೇ ನಿಮಗೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಕೊಡುತ್ತೆ. ಅದನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಅದು ಒಂದು 15 to 20 ಡೇಸ್ವರೆಗೂ ಆ್ಯಪ್ಟಿಟ್ಯೂಡ್ ಸಾಲ್ವ್ ಮಾಡಿದರೆ ಸಾಕು. ಫಸ್ಟ್ ರೌಂಡಲ್ಲಿ ಆ್ಯಪ್ಟಿಟ್ಯೂಡ್ ರೌಂಡ್ ಇರುತ್ತೆ, ಸೆಕೆಂಡಲ್ಲಿ ಇಂಟರ್ವ್ಯೂ ಬರುತ್ತೆ. ಇನ್ ದ ಸೆನ್ಸ್ ಟೆಕ್ನಿಕಲ್ ಇಂಟರ್ವ್ಯೂಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲಿ ನಿಮ್ಮ ಸ್ಕಿಲ್ ಸೆಟ್ಗಳನ್ನು ಟೆಸ್ಟ್ ಮಾಡ್ತಾ ಹೋಗ್ತಾರೆ. ನನಗೂ ಕೂಡ ನಮ್ಮ ಕಾಲೇಜ್ನಲ್ಲಿ ಮಾಡಿದಂತಹ ಪ್ರಾಜೆಕ್ಟ್ಸ್ಗಳ ಮೇಲೂ ಕೂಡ ಕೆಲವೊಂದಿಷ್ಟು ಕ್ವಶನ್ಸ್ಗಳು ರೈಸ್ ಮಾಡಿದರು. ಅದಾದ ನಂತರ C++ಅಲ್ಲಿ ಸ್ಟಾರ್ಟಿಂಗಿಂದನೇ ಲೈಕ್ ಸ್ಟ್ರಿಂಗ್ ಅಂದರೆ ಏನು, ಅರೇಸ್ ಅಂದರೆ ಏನು, ಸೊ ಐಟ್ರೇಷನ್ ಅಂದರೆ ಏನು, ಸೊ ಈ ರೀತಿಯ ಕ್ವಶನ್ಸ್ಗಳನ್ನು ಕೇಳ್ತಾ ಹೋದರು. ಸೊ ಅದಾದ ನಂತರ ಕೆಲವೊಂದಿಷ್ಟು ಸ್ಕ್ರೀನ್ ಶೇರ್ ಮಾಡಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕೂ ಕೂಡ ಹೇಳಿದರು. ಫಾರ್ ಎಕ್ಸಾಂಪಲ್ ಒಂದು ಎರೆಯನ್ನು ಕೊಡ್ತಾರೆ. ಸೊ ಅದರಲ್ಲಿ ನಿಮಗೆ ಡಿಸೆಂಡಿಂಗ್ ಆರ್ಡರ್, ಅಸೆಂಡಿಂಗ್ ಆರ್ಡರ್ ಆಗಿರ್ಬೋದು, ಸೊ ಈ ರೀತಿಯ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಕ್ಕೆ ಹೇಳಿದರು. ನಾನು ಕೂಡ ಟ್ರೈ ಮಾಡಿದೆ. ಪೂರ್ತಿಯಾಗಿಯೂ ಕೂಡ ನಾನು ಸಾಲ್ವ್ ಮಾಡಲಿಲ್ಲ, ಟ್ರೈ ಮಾಡಿದೆ. ಸೊ ಅವರು ಕೂಡ ಹೇಳಿಕೊಟ್ರು, ಈ ರೀತಿ ನೀವು ಲಾಜಿಕ್ಸನ್ನು ಬರಿಬೇಕಾಗತ್ತೆ ಹಂಗೆ ಅಂತ. ಸೊ ನಾನು ಒಂದು 80%ವರೆಗೂ ಸಾಲ್ವ್ ಮಾಡ್ತಿದ್ದೆ, 20% ಅವರು ಹೇಳಿಕೊಟ್ಟಿದ್ರು. ಅದಾದ ನಂತರ ಟೆಕ್ನಿಕಲ್ ಇಂಟರ್ವ್ಯೂ ಕ್ಲಿಯರ್ ಆದ ನಂತರ HR ಇಂಟರ್ವ್ಯೂ ಇರುತ್ತೆ. ಸೊ HR ಇಂಟರ್ವ್ಯೂವಲ್ಲಿ ಬೇಸಿಕ್ಲಿ ನಿಮ್ಮ ಬ್ಯಾಕ್ಗ್ರೌಂಡ್ ಕೇಳೋದಾಗಿರ್ಬೋದು, ಸೊ ಎಥಿಕ್ಸ್, ಕಂಪ್ನಿ ಎಥಿಕ್ಸನ್ನು ಇವರು ಫಾಲೋ ಮಾಡ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಚೆಕ್ ಮಾಡೋದಾಗಿರ್ಬೋದು. ಸೊ ಈ ರೀತಿಯ ಕ್ವಶನ್ಸ್ಗಳನ್ನು HR ರೌಂಡಲ್ಲಿ ಕೇಳ್ಪಡ್ತಾರೆ. ಸೊ ಅದಾದ ನಂತರ ನಮಗೆ ಆಫರ್ ಲೆಟರ್ ಜನ್ರೇಟ್ ಆಗುತ್ತೆ. ಸೊ ಇದು ಒಂದು ಫ್ಲೋ ಅಂತಲೇ ಹೇಳ್ಬೋದು, ಇಂಟರ್ವ್ಯೂ ಫ್ಲೋ. ಸೊ ನನ್ನ ಡಿಫಿಕಲ್ಟೀಸ್ ನಾನು ಫೇಸ್ ಮಾಡಿದ್ದೇನಪ್ಪ ಅಂತಂದರೆ, ನನಗೆ ಲಾಜಿಕ್ಸ್ನ ಬಿಲ್ಡ್ ಮಾಡೋದಕ್ಕೆ ಆಗಲ್ಲ. ಕೋಡಿಂಗ್ ಅಂದ್ರೇ ನನಗೆ ಆಗ್ತಿರ್ಲಿಲ್ಲ. ನಾನು ಕೋಡಿಂಗ್ ಅಂದರೆ ಏನೋ ದೊಡ್ಡ ಒಂದು ಸಾಧನೆ, ಸೊ ಯಾರೂ ಕೂಡ ಮಾಡೋಕ್ಕಾಗಲ್ಲ, ತುಂಬಾ ಒಂದು ಕ್ಲೆವರ್ ಇರೋರು ಮಾತ್ರ ಅದನ್ನು ಮಾಡ್ತಾರೆ ಅನ್ನುವಂಥ ಒಂದು ಮಿತ್ ಕೂಡ ನನ್ನಲ್ಲಿ ಕೂಡ ಇತ್ತು ಆ ಒಂದು ಟೈಮಲ್ಲಿ. ಬಟ್ ಕೋಡಿಂಗ್ ಅನ್ನೋದು ನೀವು ಮಾಡ್ತಾ ಹೋದಂಗೆಲ್ಲ, ಕೋಡಿಂಗನ್ನು ಕಲಿತಾ ಹೋದಂಗೆಲ್ಲ ಅದರಲ್ಲಿರುವಂಥ ಮಜಾ ಎದರಲ್ಲೂ ಇರಲ್ಲ.
ನಾವು ಕೋಡಿಂಗನ್ನು ಬಿಟ್ಟು ನಾನ್ ಕೋಡಿಂಗ್ ಜಾಬ್ಸನ್ನು ಹಿಡಿದ್ರೆ ಅದರಲ್ಲಿ ಫ್ಯೂಚರ್ ಕೂಡ ಜಾಸ್ತಿ ಇರಲ್ಲ. ಸೊ ನಿಮಗೆ ಫ್ಯೂಚರ್ ಇರಬೇಕಂದ್ರೆ ಕೋಡಿಂಗ್ ಕಲೀಲೇಬೇಕು, ಲಾಜಿಕ್ಸನ್ನು ಅರ್ಥ ಮಾಡ್ಕೊಳ್ಳೇಬೇಕು. ಸೊ ಅದು ನಿಮಗೆ ಯಾವ ರೀತಿ ಡೆವಲಪ್ ಮಾಡ್ಕೋಬೇಕಂತಂದರೆ ಸ್ಮಾಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗಬೇಕು ರಿಪಿಟೇಟಿವ್. ನೀವು ಅದನ್ನು ಲಾಜಿಕ್ಸನ್ನು ಇಂಪ್ಲಿಮೆಂಟ್ ಮಾಡದೇ ಇದ್ದರೂ ಕೂಡ ರಿಪಿಟೇಟಿವ್ ಆಗಿ ಸಾಲ್ವ್ ಮಾಡಿದರೆ ನಿಮಗೆ ಅದರಲ್ಲಿ ಒಂದು ಲಾಜಿಕ್ ನಿಮ್ಗೆ ಸಿಗುತ್ತೆ ಯಾವ ರೀತಿ ವರ್ಕ್ ಆಗ್ತಿದೆ ಅಂತ. ಇನ್ನು Naukri.com ಹಾಗೂ ಲಿಂಕ್ಡ್ಇನ್ನಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿ ಇಂಟರ್ವ್ಯೂವನ್ನು ಶೆಡ್ಯೂಲ್ ಮಾಡ್ಕೋಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಇಲ್ಲಿವರೆಗೂ ಯಾರು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.